ಸಾಹಿತ್ಯ ಪರಿಷತ್ನ ಕಾರ್ಯಕ್ರಮದಲ್ಲಿ ನನಗೆ ಸಾಧಕರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಈ ಒಂದು ಅಧ್ಯಕ್ಷರು ರವಿ ಅವರು ಮತ್ತು ಗುರುಮೂರ್ತಿ ಅವರು ಎಲ್ಲ ಸ್ನೇಹಿತರು ಹೇಳಿದ್ರು. ನಾನು ಕಾಲಕ್ಕೆ ಸರಿಯಾಗಿ ತಡವಾಗಾದ್ರೂ ಬಂದೆ ಅಂತ ಹೇಳಿ ತಡವಾಗಿ ಬಂದೆ ಅಂತ ಹೇಳಿ ನಲ್ಲೆಲ್ಲ ಕ್ಷಮೆ ಕೋರ್ತಾ ಇವತ್ತು ಸಾಹಿತ್ಯ ಅನ್ನೋಂಥದ್ದು ರವಿ ಕಾಣೋದನ್ನ ಕವಿ ಕಂಡ ಅನ್ನೋ ರೀತಿ ಹೇಗೆ ರೈತರ ಬದುಕು ಮತ್ತೆ ಸಾಮಾಜಿಕ ಪಿಡುಗುಗಳು ಮತ್ತೆ ಹಾಗೆ ಅನೇಕ ಸಮಾಜದ ಅಂಕುಡಂಕುಗಳನ್ನು ತಿದ್ದಿ ಸಮಾಜವನ್ನು ಸರಿದಾರಿಗೆ ಸುಧಾರಣೆಗೆ ತರುವಂತಹ ಹೆಚ್ಚು ಜವಾಬ್ದಾರಿಯನ್ನ ಹೊತ್ತು ಕೆಲಸ ಮಾಡುವಂತ ಈ ಒಂದು ರಂಗ ಸಾಹಿತ್ಯ ರಂಗ. ಅನೇಕ ಹೋರಾಟಗಳನ್ನ ರೂಪಿಸಿದಂಥವರು ಕವಿಗಳು, ಹೋರಾಟಗಾರರು, ಕವನ ಬರೆದವರು, ಕತೆ ಬರೆದವರು. ಹಾಗೇನೆ ರೈತ ಹೋರಾಟಗಳನ್ನ, ದಲಿತ ಹೋರಾಟಗಳನ್ನ, ಬಂಡಾಯ ಸಾಹಿತ್ಯವನ್ನ, ಅನೇಕ ಸಂಘಟನೆಗಳನ್ನ ಕಟ್ಟಿದಂಥವರು ಈ ಸಾಹಿತ್ಯ ಆಸಕ್ತರು, ಸಾಹಿತಿಗಳು. ಯಾಕೆ ನಾನು ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಇವತ್ತು ಜ್ವಲಂತ ಸಮಸ್ಯೆಗಳು ಏನಿದಾವೆ ಆ ಸಮಸ್ಯೆಗಳನ್ನು ಅಕ್ಷರ ರೂಪಕ್ಕೆ ಇಳಿಸುವಂತ ಶಕ್ತಿ ಇರುವಂಥದ್ದು ಕವಿಗಳಿಗೆ, ಸಾಹಿತಿಗಳಿಗೆ. ಸರ್ಕಾರವನ್ನ ಎಚ್ಚರಿಸುವಂತ, ಜನಪ್ರತಿನಿಧಿಗಳನ್ನ ಒತ್ತಡವನ್ನು ಕೊಟ್ಟು ಕೆಲಸ ಮಾಡಿಸುವಂತ ರಂಗ ಈ ಸಾಹಿತ್ಯ ರಂಗ. ಆ ಒಂದು ರಂಗದಲ್ಲಿ ಕೆಲಸ ಮಾಡುವಂತವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಅವ್ರ ಕಡೆ ಮಾತನಾಡಿಸಿ, ಮತ್ತೆ ನಮ್ಮಂತವ್ರು ಯುವ ರಾಜಕಾರಣಿಗಳು ಮತ್ತೆ ಸಂಘಟನೆಯಲ್ಲಿರುವಂತವ್ರು ಅವ್ರ ಮಾತನ್ನ ಕೇಳಿ ನಾವು ಅನೇಕ ಸ್ಫೂರ್ತಿದಾಯಕ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಹಾಗಾಗಿ ನನ್ನ ಅನಿಸಿಕೆಗಳನ್ನ ಹೇಳ್ತಾ ಮತ್ತೆ ಇವತ್ತು ನನಗೆ ಸನ್ಮಾನ ಮಾಡಲು ಹೇಳಿದಂತ ಶ್ರೀರಂಗಪ್ಪನವರು ಇದೇ ಹೋಬಳಿ ಮೇಲ್ನಳ್ಳಿ ಅವರು ಜಿಲ್ಲಾಧಿಕಾರಿಯಾಗಿ, ಎಸಿ ಆಗಿ, ಅವರು ಉಪವಿಭಾಗಾಧಿಕಾರಿಯಾಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾಗ ಒಂದ್ಸತಿ ಅವರ ಕಚೇರಿಗೆ ನಾನು ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾಗಿದ್ದ ಕುಂದೂರು ತಿಮ್ಮಣ್ಣವ್ರ ಜೊತೆ ಹೋಗಿದ್ದೆ. ಅನೇಕ ಕೆಲಸ ಕಾರ್ಯಗಳನ್ನ ಬಡವರ ಪರವಾಗಿ, ರೈತರ ಪರವಾಗಿ ಮಾಡಿದರೆ. ಮತ್ತೆ ಯಾವ ಅಧಿಕಾರ, ಎಷ್ಟು ಜಿಲ್ಲಾಧಿಕಾರಿ ಆಗಿದ್ರೂ ಕೂಡ ಗ್ರಾಮದ ಸುತ್ತಮುತ್ತದ ಜನರ ಜೊತೆ ಒಳ್ಳೆಯ ಒಡನಾಟವನ್ನು ಹೊಂದಿರುವಂತ ಶ್ರೀರಂಗಪ್ಪನವ್ರನ್ನ ಇವತ್ತ ಅಭಿನಂದಿಸಕ್ಕೆ ನನಗೆ ಸಂತೋಷ ಆಗೈತೆ ಅಂತೇಳಿ ನಿಮ್ ಮುಂದಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇನ್ನವರು ಉಪನ್ಯಾಸಕರು, ಒಳ್ಳೆ ಉಪನ್ಯಾಸಕರು, ಅವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ನವೋದಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ. ಹಾಗೆ ಸಣ್ಣನವರು ಕಂಟ್ಲಿಗೆರೆ ಅವರು ನಿಜಕ್ಕೂ ಕೂಡ ನಾವು ಪೂರ್ವಕದಿಂದಲೂ ಯಾರು ಇದನ್ನ ಭೂತನ ಕುಣಿತ, ಸೋಮನ ಕುಣಿತ ಮಾಡ್ತಿದ್ವೋ ಅದೆಲ್ಲಕ್ಕಿಂತ ಚೆನ್ನಾಗಿ ಈ ಸೋಮನ ಕುಣಿತ ಇವೆಲ್ಲವನ್ನು ರೆಡಿ ಮಾಡಿ ಗೆಜ್ಜೆ ಕಟ್ಟಿ ನಿಲ್ಸೋಂತ ಶಕ್ತಿ ಇರುವಂತ ಸಣ್ಣನವ್ರನ್ನ, ಕಲಾವಿದರನ್ನ, ಸಾಹಿತಿನ ಇವತ್ತ ನಾವು ಇಲ್ಲಿ ನನಗೆ ಅವ್ರನ್ನ ಅಭಿನಂದಿಸುವಂತ ಜವಾಬ್ದಾರಿನ ಕೊಟ್ಟಿದ್ದಕ್ಕೆ ನನಗೂ ಸಂತೋಷ ಆಗೈತೆ. ಇವರೆಲ್ಲ ನಮ್ಮ ತಾಲೂಕಿನವರೇ ಆಗಿದ್ದು ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡೋಂಥವ್ರು. ಮತ್ತೆ ಪುರುಷೋತ್ತಮ ಅಂತ ಹೇಳಿದ್ರು, ಪುರುಷೋತ್ತಮರ ಆರೋಗ್ಯ ಸರಿ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅವ್ರಿಗೇನೋ ಲಘು ಹಾರ್ಟ್ ಅಟ್ಯಾಕ್ ಆಗಿತ್ತು, ಹಂಗಾಗಿ ಅವ್ರು ಬಂದಿಲ್ಲ ಅಂತ ಅನ್ನಿಸ್ತೈತೆ. ಪುರುಷೋತ್ತಮ ಕೂಡ ಪತ್ರಿಕಾ ರಂಗದಲ್ಲಿ ಒಳ್ಳೆ ಕೆಲಸ ಮಾಡಿರೋಂಥವ್ರು, ಅವ್ರನ್ನೂ ಇವತ್ತ ಇಲ್ಲಿ ಅಭಿನಂದಿಸುವಂತ ಕೆಲಸ ಇತ್ತು. ಹೀಗೆ ಕೆಲಸ ಮಾಡೋದಂತನ್ನ ಗುರುತಿಸಿ ಗೌರವಿಸೋದು, ಅವ್ರು ಹೆಚ್ಚು ಕೆಲಸ ಮಾಡುವಂತ ಪ್ರೇರೇಪಣೆ ಮಾಡುವಂಥದ್ದು, ಇಂಥ ಕೆಲಸ ಕಾರ್ಯಗಳು, ಇಂಥ ಸಭೆಗಳು ಮಾಡಿದ್ರೆ ಅವ್ರಿಗೂ ಇಂಥ ಕೆಲಸ ಮಾಡೋದಕ್ಕೆ ಗುರುತಿಸೋದನ್ನ ಸಮಾಧಾನ, ಮತ್ತೆ ಮುಂದೆ ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕೆ ಆಸಕ್ತಿ ಬರುತ್ತೆ ಅಂತೇಳಿ ಹೇಳಿ ಇವತ್ತ ಏನು ಈ ಕಾರ್ಯಕ್ರಮನ ಆಯೋಜಿಸಿದ್ದಾರೆ ಅವರೆಲ್ಲರಿಗೂ ಒಂದನೇ ಅಭಿನಂದನೆಯನ್ನ ಸಲ್ಲಿಸಿ